ಬೆಂಗಳೂರು ಮ್ಯಾಪ್ ಇದು. ಬೆಂಗಳೂರು ಮ್ಯಾಪ್ ಆದಮೇಲೆ ಬೇರೆ ಮ್ಯಾಪ್ ತೋರಿಸ್ತೀವಿ. ಎಲ್ಲ ಪ್ರಿಂಟೌಟ್ ತೊಗೊಬಂದಿದ್ದೀವಿ. ಎಲ್ಲ ಬೇರೆಯವ್ರ ಥರ ಎಲ್ಲ ಕತೆ ಎಲ್ಲ ನಮ್ಗೆ ಇಷ್ಟ ಇಲ್ಲ. ನಮಗೆ ಡೈರೆಕ್ಟಾಗಿ ಲೈವ್ ವೀಡಿಯೋ ಬಂದು ಹಾಕ್ತೀವಿ. ಅಂದರೆ ಕಷ್ಟಪಟ್ಟು ವೀಡಿಯೋ ಮಾಡಬೇಕು, ಕಷ್ಟಪಟ್ಟು ಜನಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಲ್ಲೋ ಕುತ್ಕೊಂಡು ಕತೆ ಹೇಳ್ಬಾರ್ದು. ಡೈರೆಕ್ಟಾಗಿ ನೇರದಿಟ್ಟ ನಿರಂತರ ನಮ್ಮದು ವೀಡಿಯೋಗಳೆಲ್ಲ ನಮ್ಮದು. ಆ ವಿಲೇಜ್ ತೋರಿಸ್ತೀವಿ. ಆ ಕಲ್ಲೆಲ್ಲ ಮುಂಚೆ ಹಾಕಿದ್ವಿ, 2015 ಹಾಕಿದ್ವಿ ಕಲ್ಲು. ನಾವು ಟೋಟಲ್ 8 ಕಿಲೋಮೀಟ್ರ್ ಹಾಕಿದ್ವಿ ಕಲ್ಲು. ಇವತ್ತು ಇಲ್ಲಿ ಬಂದಿದ್ದಿಲ್ಲ ಮ್ಯಾಪ್. ಇಲ್ಲಿಂದ 8 ಕಿಲೋಮೀಟ್ರ್ ಹಾಕಿದ್ವಿ. ಸೋದನಹಳ್ಳಿ ಅವ್ರಿಗೂ ಹಾಕಿದ್ವಿ, ರೈಲ್ವೆ ಸ್ಟೇಷನ್ವರೆಗೂ. ಬಟ್ ಈಗೆಲ್ಲ ಕಲ್ಲು ಮುಚ್ಕೊಂಡ್ಬಿಟ್ಟಿದೆಲ್ಲ. ಈಗ ಗುರುತಿನೇ ಸಿಗೋದಿಲ್ಲ ಈಗ. 15 ಬಂದು ಕಲ್ಲು ಹಾಕಿದ್ವಿ. ಅವಾಗ ಬಂದವಾಗ ಆಫೀಸರ್ ಜೊತೆ ಬಂದು ಹಾಕಿದ್ವಿ ಕಲ್ಲುಗಳು. ಅವಾಗ ಟೋಟಲ್ 7 ದಿನ ಹಾಕಿದ್ವಿ ಕಲ್ಲು. ಅವಾಗ ಬಂದವಾಗ 8 ಕಿಲೋಮೀಟ್ರ್. ಒಂದೊಂದು ಕಲ್ಲು ಬಂದು 4 ಅಡಿ. ಅದು 2 ಅಡಿ ಒಳಗಡೆ 2 ಅಡಿ ಮೇಲೆ ಹಾಕಿದ್ವಿ. ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಎಲ್ಲ. ಈಗ ಎಲ್ಲ ಬಂದು ಮಣ್ಣು ಹಾಕಿ ಮುಚ್ಚಿಬಿಟ್ಟಿರ್ತಾರೆ ಬೇರೆಯವರು, ಪ್ರೈವೇಟ್ನವರು, ಕಲ್ಲು ಕಾಣಿಸ್ಬಾರ್ದು ಅಂತ. ಏನೇ ಕಾಣಿಸಿದ್ರು ಮ್ಯಾಪು ಸತ್ಯ ಇರುತ್ತೆ. ಕಲ್ಲು ಮುಚ್ಚಿದ್ರು ಮ್ಯಾಪ್ ಇದ್ದೇ ಇರುತ್ತಲ್ವ. ಒಂದ್ಸರಿ ಡ್ರಾಯಿಂಗ್ ಆದಮೇಲೆ ಹಂಗೆ ಇರುತ್ತೆ ಸ್ಕೆಚ್ಚದು. ಈಗ ಬಂದು ಮಾಡ್ತಾರೆ ಸರ್ವೆ ಸ್ಕೆಚ್ ಪ್ರಕಾರ. ಬಂದು ಆ ಕಲ್ಲು ಎಲ್ಲೆಲ್ಲಿ ನೋಡಿ ಗೂಗಲ್ ಇದು ಮಾಡ್ತಾರೆ, ರೊಟೇಷನ್ ಮಾಡ್ತಾರೆ. ರೊಟೇಷನ್ ಮಾಡಿ ನೀಟಾಗಿ ರೋಡ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವು ಜಾಗದಲ್ಲೆಲ್ಲ ಪ್ರೈವೇಟ್ನವ್ರು ಲೇಔಟ್ ಮಾಡಿರ್ತಾರೆ. ಅದ್ರಲ್ಲಿ ಸೈಟ್ ತೊಗೊಳಕ್ಕೆ ಹೋಗಬೇಡಿ ನೀವು ದಯವಿಟ್ಟು. ಸೈಟ್ ತೊಗೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಮೇಯ್ನು. ಯಾಕಂದರೆ ಅವರು ಲೇಔಟ್ ಮಾಡೋದು ಅವ್ರ ಕರ್ತವ್ಯ, ತೊಗೊಳೋದು ನಿಮ್ಮದು ನೋಡಿ ತೊಗೊಳ್ಬೇಕು. ಲಾಯರ್ನ ಅವ್ರನ್ನ ಜಾಗ ಪೇಪರ್ ತೋರಿಸಿ, ಬಿ ಡಿ ಆಫೀಸರ್ಗೆ ಒಂದು ವಿಚಾರಿಸಿ ಆಮೇಲೆ ಸೈಟ್ ತೊಗೊಳ್ಳಿ. ಸುಮ್ಮನೆ ಅವ್ರು ಲೇಔಟ್ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ರೆ ನಿಫ್ಟು ಬಿ ಡಿ ಅವರು ದೊಡ್ಡ ರೋಡ್ ಮಾಡ್ತಾರೆ, ನಿಮ್ಗೆ ಹೊಟ್ಟೋಗುತ್ತೆ ಪಾಪ. ನೀವು ಆಮೇಲೆ ಕಷ್ಟ ಆಗುತ್ತೆ ನಿಮಗೆಲ್ಲ. ಬಟ್ ಏನೇ ಪೇಪರ್ ತೊಗೊಂಬಂದು ಬಿ ಡಿ ಆಫೀಸ್ ಚೆಕ್ ಮಾಡಬೇಕು. ಸುಳ್ಳು ಹೇಳ್ಬಿಡ್ತಾರೆ ಲ್ಯಾಂಡ್ ಓನರ್ಗಳೆಲ್ಲ, ಬರೀ ಸುಳ್ಳೆ. ಅವರು ನೋಡ್ಕೊಂಡು ತೊಗೊಬೇಕು. ಕಲ್ಲು ಹಾಕಿರ್ತಾರೆ, ಕಲ್ಲು ಮುಚ್ಚಿಬಿಟ್ಟಿರ್ತಾರೆ ಅವರು. ಮುಚ್ಚಿಬಿಟ್ಟು ಲೇಔಟ್ ಮಾಡಿಬಿಡ್ತಾರೆ. ಆವಾಗ ನೀವು ತೊಗೊಳ್ತೀರಾ ಚೆನ್ನಾಗಿದೆ ರೋಡು ಅಪ್ರೋಚು ಅಂತ, ನಿಮಗೆ ಪ್ರಾಬ್ಲಮ್ ಆಗೋದು. ಅದು ಪ್ರಾಬ್ಲಮ್ ನಿಮಗೆ ಆಗೋದಲ್ಲ, ಅದು ಪ್ರಾಬ್ಲಮ್ ನಿಮಗೆ ಆಗೋದು. ನೈಟ್ ಸೈಟ್ ನೋಡಿ ತೊಗೊಬೇಕು ನೀವು ಅವಾಗೆಲ್ಲ. ಅವಾಗ ಇಲ್ಲಿ ಬೇರೆ ಮ್ಯಾಪ್ ತೋರಿಸ್ತೀನಿ, ಬಿ ಡಿ ಎ ಮ್ಯಾಪ್ ತೋರಿಸ್ತೀನಿ ನೋಡಿ. ಅದ್ರ ಪ್ರಕಾರ ಸೈಟ್ ತೊಗೊಬೇಕು ನೀವೆಲ್ಲ. ಇದೇ ನೋಡಿ ಬಿ ಡಿ ಎ ಪ್ಲ್ಯಾನ್ ಇದು. ಇನ್ನು ಮಾಸ್ಟರ್ ಪ್ರಿಂಟ್ ಇನ್ನೂ ಬಂದಿಲ್ಲ. ಇದು ಮಾಡಿದ್ದಾರೆ, ಇನ್ನು ಮಾಸ್ಟರ್ ಪ್ರಿಂಟ್ ಬರುತ್ತೆ ಇದು. ಇವತ್ತು ನಾವು ಇದೀವಿ, ಈ ಪ್ಲೇಸಲ್ಲಿ ಇದ್ದೀವಿ ನಾವೀಗ. ತೋರಿಸ್ತೀನಿ ಬನ್ನಿ ಯಾವ ವಿಲೇಜ್ ಅಂತ. ಇದು ತಮ್ಮೇನಹಳ್ಳಿ. ಇದು ಬೇರೆ ವಿಡಿಯೋದಲ್ಲ ಇಲ್ಲಿವರೆಗೂ ಬಂದು ಮಾಡಿದ್ದೀವಿ. ತಮ್ಮೇನಹಳ್ಳಿ ಇದು ದೊಡ್ಡ ಪ್ರಿಂಟ್. ಇದು ತಂದು ಇಲ್ಲೆಲ್ಲ ತೋರ್ಸೋಕ್ಕಾಗಲ್ಲ ಅಂತ ತಂದಿದ್ದೀವಿ. ತಮ್ಮೇನಹಳ್ಳಿ ಇದು ಹೋದ್ರೆ ಕುದುರೆಗೆರೆ, ಹಿಂಗೆ ಹೋದ್ರೆ ಇದು ಮಾದನಾಯಕನಹಳ್ಳಿ. ಆಮೇಲೆ ಹಿಂಗೆ ಹೋದರೆ ಇಲ್ಲಿ ಬಂತು ನೀವು ಮಾದನಾಯಕನಹಳ್ಳಿ. ಇದೇ ಮಾದನಾಯಕನಹಳ್ಳಿ. ಇದು ಮಾಕಳಿ ಇದು ಮಾದನಾಯಕನಹಳ್ಳಿ. ಇಲ್ಲಿ ಬರುತ್ತೆ, ಈ ಜಂಕ್ಷನ್ ಬರುತ್ತೆ. ಇದೆಲ್ಲ ಹಾಲೂರು ಬರುತ್ತೆ. ಹಾಲೂರು ಪಕ್ಕದಲ್ಲೇ ಲೇಔಟ್ ಮಾಡ್ತಾರೆ, ಪೈರಿಂಗ್ ಕೂಡ ಮಾಡ್ತಾರೆ. ತಮ್ಮೇನಹಳ್ಳಿ, ಕುದುರೆಗೆರೆ ಇಲ್ಲೆಲ್ಲ ಬರುತ್ತೆ. ಬೆಜ್ಜನ್ ವಿಲೇಜ್ ತುಂಬ ಮನೆಗಳೆಲ್ಲ ಹೊಡೆದಾಕ್ತಾರೆ. ಈ ಪ್ಲೇಸಲ್ಲಿ ಹೊಡೆದಾಕ್ತಾ ಇದ್ದಾರೆ. ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀವಿ ಅಲ್ಲೆಲ್ಲ ಹೋಗಿ. ಲಕ್ಷ್ಮೀಪುರ ಇಲ್ಲಿ ಬಂತು ನೀವು ಮಾದವರ. ಇದು ಬಂದು ಕದ್ರಿನಹಳ್ಳಿ, ಲಕ್ಷ್ಮೀಪುರ. ಇದ್ಯಾವುದು ಸಿದ್ದೇನಹಳ್ಳಿ. ಎಲ್ಲ ಲೇಔಟ್ ಮಾಡಿರ್ತಾರೆ ಪ್ರೈವೇಟ್ನವ್ರು. ನೋಡ್ಕೊಂಡು ತೊಗೊಬೇಕು ನೀವು. ಸುಮ್ಮನೆ ರೋಡು ಪೆರಿಪಿಂಗ್ ರೋಡ್ ಬರ್ತಾ ಇರುತ್ತೆ ಅಂತ ಕಲ್ಲೆಲ್ಲ ಮುಚ್ಚಿಬಿಟ್ಟು ಮಾಡಿರ್ತಾರೆ. ನೀವು ನೋಡ್ಕೊಂಡು ತೊಗೊಬೇಕು ಪ್ರೈವೇಟ್ನವ್ರು. ಪಾಪ ಪಬ್ಲಿಕ್ಕು ಸುಮ್ಮನೆ ಮಾಡಿಬಿಟ್ರೆ ನೀವು ತೊಗೊಂಬಿಟ್ಟು ನೀವು ಪಾಪ ಮುಂದಕ್ಕೆಲ್ಲ ಕಷ್ಟ ಆಗುತ್ತೆ ನಿಮಗೆ. ಬಿ ಡಿ ಅವ್ರು ಯಾವತ್ತೂ ರೋಡ್ ಮಾಡ್ತಾರೆ. ರೋಡ್ ಈಗ ಇದು ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಅಂದ್ಬಿಟ್ಟು ನೀವು ಸೈಟ್ ನೋಡಿ ತೊಗೊಬೇಕು ನೀವೆಲ್ಲ. ನೀವು ಮುಂದಕ್ಕೆ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕಂದ್ರೆ ರೋಡ್ ಮಾಡಲೇಬೇಕು. ಮುಂದಕ್ಕೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲಿ ರೋಡ್ ಮಾಡ್ತಾರೆ ಜಮೀನ್ದಾರ್ ಗೊತ್ತಿರ್ತದೆ. ಮೈನು ಜಮೀನ್ದಾರ್ ಗೊತ್ತಿರ್ತದೆ. ಅವರು ಕಲ್ಲೆಲ್ಲ ಮುಚ್ಚಿಬಿಟ್ಟು ಲೇಔಟ್ ಮಾಡ್ತಾರೆ. ಪಾಪ ನೀವು ಚೆನ್ನಾಗಿರೋ ಸೈಟ್ ತೊಗೊತೀರಾ. ತೊಗೊಂಡಾಗ ನಿಮಗೆ ತೊಂದರೆ ಆಗೋದು. ಸೈಟ್ ಏನು ನೋಡ್ಕೊಂಡು ತೊಗೊಬೇಕು. ಪೇಪರ್ ನೋಡಿ, ಲಾಯರ್ ತೋರಿಸಿ, ಬಿ ಡಿ ಆಫೀಸರ್ ಚೆಕ್ ಮಾಡಿ, ಏನೋ ನೋಟಿಸ್ ಇಶ್ಯೂ ಮಾಡಿರ್ತಾರೆ ಜಮೀನ್ದಾರ್ಗಳಿಗೆ. ನೋಡ್ಕೊಂಡು ತೊಗೊಬೇಕು ನೀವು. ನೋಟಿಸ್ ಇಶ್ಯೂ ಇದೆ, ಅವ್ರ ಸರ್ವೆ ನಂಬರ್ ನೋಟಿಸ್ ಇಶ್ಯೂ ಇರುತ್ತೆ. ಆ ಸರ್ವೆ ನಂಬರ್ ಅಲ್ಲಿ ಫೈಲ್ ಆಗಿರ್ತದೆ. ಅಲ್ಲಿ ನಿಮ್ಮದು ಸರ್ವೆ ನಂಬರ್ ಯಾವ್ದು ತೋರಿಸಿದ್ರೆ ಗೊತ್ತಾಗ್ಬಿಡ್ತದೆ ನೋಟಿಸ್ ಇದಾಗಿದೆ ಇಲ್ವಾ ಅಂತ. ಆಮೇಲೆ ಆ ಸರ್ವೆ ನಂಬರ್ ಪ್ರಕಾರ ಪೇರಿಂಗ್ ರೋಡ್ ಮಾಡ್ತಾರೆ.
ಅವಾಗ ನೀವು ಸೈಟ್ ನೋಡ್ರೆ ತೊಗೊಂಡ್ರೆ ಗೊತ್ತಾಗ್ಬಿಡ್ತದೆ ಸರ್ವೆ ನಂಬರ್ ಇದಾಗಿದೆ ಇಲ್ವಾ ಅಂತ ನೋಡ್ಕೊಂಡು ತೊಗೊಬೇಕು. ಪಬ್ಲಿಕ್ ಮಾತ್ರ ನೀವು ಅಲ್ಲಿ. ಇವಾಗ ಈ ಪ್ಲೇಸಲ್ಲಿ ಇದ್ದೀವಿ ನಾವೀಗ, ಈ ಪ್ಲೇಸಲ್ಲಿ ಇದ್ದೀವಿ. ನೆಕ್ಸ್ಟ್ ಹಿಂಗೆ ಹೋಗ್ತೀವಿ, ಕುದುರೆಗೆರೆ ಹೋಗ್ತೀವಿ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾಡ್ತೀವಿ ವೀಡಿಯೋ. ಮತ್ತು ಧೂಳು ಜಾಸ್ತಿ ಈ ಕಡೆ ಎಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಓಕೆ. ಗುಡ್ಡದಳ್ಳಿ ಇದೆ ವಿಲೇಜಸ್. ಗುಡ್ಡದಳ್ಳಿ ಆಮೇಲೆ ಆಗಿದೆ ದೊಡ್ಡ ಗುಡ್ಡದಳ್ಳಿ. ದಾಸನಾಪುರ ಹೋಬಳಿ ಇವೆಲ್ಲ ಕುದುರೆಕೆರೆ ಕಾಲೋನಿ. ಇನ್ನೇನು ಬಂದರೆ ಕುದುರೆಕೆರೆ ಬರ್ತದೆ. ಇವೆಲ್ಲ ಕುದುರೆಗೆರೆ ಊರು. ಮಾದನಾಯಕಹಳ್ಳಿ ರಸ್ತೆ, ಕುದುರೆಗೆರೆ ಗ್ರಾಮ ಇದೆಲ್ಲ ವಿಲೇಜ್. ಹಿಂಗೆ ಸ್ಟೇಟ್ ಹೋದ್ರೆ ಮಾದನಾಯಕಹಳ್ಳಿ ತುಮಕೂರು ಕರೆಕ್ಟ್ ಆಗುತ್ತೆ. ಹೊಡಿದು ಇದನ್ನು ಮಾತನಾಡೋ ವಿಡಿಯೋ ಬಂದು ಕುದುರೆಗೆರೆ ವಿಲೇಜ್ ಎಲ್ಲ ಒಳಗಡೆ ಇರ್ತದೆ. ಮೈನ್ ರೋಡ್ ಇಲ್ಲ, ವಿಲೇಜ್ ಒಳಗಡೆ ಇದೆ ವಿಲೇಜ್. ಮಾದನಾಯಕಹಳ್ಳಿ ವಿಲೇಜ್. ಇದು ಕುದುರೆಗೆರೆ ಆಗಿದೆ. ಇದು ಮಾದನಾಯಕಹಳ್ಳಿ ವಿಲೇಜ್. ಈಗ ಮಂತ್ರಿ ನೋಡಿ ತುಮಕೂರು ರೋಡು, ಅರ್ಧ ಕಿಲೋಮೀಟರ್ ತುಮಕೂರು ರೋಡು.
ಇದು ತುಮಕೂರು ರೋಡ್. ರೈಟ್ ಲೈಟ್ ರೈಟು ಇನ್ನೊಂದು ಹೋಗ್ಬೇಡ ಸುಮ್ಮನೆ. ಲೆಫ್ಟು ಒಂದು ಲೆಫ್ಟ್ ಹೇಳ್ಪ. ಇದೆಲ್ಲ ಮದ್ನಾಯಕಹಳ್ಳಿ. ಇಲ್ಲಿ ನೈಸ್ ತೋರಿಸ್ತೀನಿ ತೋರಿಸ್ತೀನಿ ಮ್ಯಾಪ್ ಪ್ರಕಾರ. ಅದೆಲ್ಲ ತೋರ್ಸೋಕ್ಕಾಗೋದಿಲ್ಲ. ಧೂಳು ಮಾದವಾರ, ಮದ್ನಾಯಕಹಳ್ಳಿ. ರೋಡ್ ಇದು ಆಕ್ಚುಲ್ ಹೈವೇ. ಬೇರೆ ಬೇರೆ ಬರುತ್ತೆ ಪಕ್ಕ ಬರುತ್ತೆ. ಈಗ ಇದರಲ್ಲಿ ನಿಮ್ಮ ಜಂಕ್ಷನ್ ತೋರಿಸ್ತೀನಿ ಬನ್ನಿ. ಇವಾಗ ನಿಮಗೆ ಇದು ಬರುತ್ತೆ ಜಂಕ್ಷನ್ ಬಂದ್ಬಿಟ್ಟು ರಿಪೇರಿಂಗ್ ರೋಡ್ ತುಮಕೂರು ರೋಡ್ ಹತ್ರ ಜಂಕ್ಷನ್. ಯಾರು ಈ ಥರ ವಿಡಿಯೋ ಮಾಡಿಲ್ಲ, ನಾವು ವಿಡಿಯೋ ಮಾಡ್ತಿದ್ದೀವಿ. ಬನ್ನಿ, ಭಾಳ ಕಷ್ಟ ಇಲ್ಲಲ್ಲ ಹೋಗೋದು ಸರ್ವಿಸ್ ರೋಡ್. ನೋಡಿ ಇಲ್ಲಿ ಮಾರ್ಕಿಂಗ್ ಆಗಿರ್ತದೆ. ಇಲ್ಲಿ ಪಕ್ಕ ಗೊತ್ತಿಲ್ಲ ನಮಗೆ, ಎಷ್ಟು ಪ್ರಕಾರ ಬಂದಿದ್ದೀವಿ. ಫುಲ್ ಟ್ರಾಫಿಕ್ ಹಾಕೋಬಿಟ್ಟಿದ್ದೆ. ಇಲ್ಲಿ ಇದೇ ಜಂಕ್ಷನ್ ಬರೋದು ಇವಾಗ ಫುಲ್ ಟ್ರಾಫಿಕ್ಕು. ಇಲ್ಲಿಂದ 330 ಅಳತೆ ಮಾಡ್ತಾರೆ. ಅಳತೆ ಮಾಡಿ ಇದೇ ಜಂಕ್ಷನ್ ಇದು. ಮತ್ತೆ ಆ ಫ್ಯಾಕ್ಟ್ರಿ ಇಲ್ಲ, ಈ ಜಾಗ ಆ ಕಡೆ ಬರುತ್ತೆ ಜಾಗ. ಇದೇ ಬೈ ಜಂಕ್ಷನ್ ಈ ಕಡೆ ಹಿಂಗೆ ಬರುತ್ತೆ ರಿಪೇರಿಂಗ್ ರೋಡು. ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಹಿಂಗೆ ದೊಡ್ಡಬಳ್ಳಾಪುರ, ಹೆಸರುಘಟ್ಟ, ದೇವನಹಳ್ಳಿ, ಹೊಸಕೋಟೆ ಇಲ್ಲಿ ಕನೆಕ್ಟ್ ಆಗುತ್ತೆ ರೋಡ್ ಇದು. ಇದು ತುಮಕೂರು ರೋಡ್. ಇದು ನಾವು ಬಂದು ನಿಂತ್ಕೊಂಡ್ರೆ ತುಮಕೂರು ರೋಡ್ ಇದು. ಅವಾಗ ಪ್ಲಾನ್ ತೋರಿಸೋದು ನಿಮಗೆ. ಇದು ತುಮಕೂರು ರೋಡ್. ಇದು ತುಮಕೂರು ರೋಡು. ಹಿಂಗೊಂದು ನೆಲಮಂಗಲ, ಹಿಂಗೊಂದು ಯಶವಂತಪುರ, ಗೊರಗುಂಟೆಪಾಳ್ಯ ಬರ್ತಾ ಇರೋದು. ಯಶವಂತಪುರ, ಗೊರಗುಂಟೆಪಾಳ್ಯ, ಮದ್ನಾಯಕಹಳ್ಳಿ, ಜಾಲಹಳ್ಳಿ ಕ್ರಾಸು, ಎಂಟೆಮೇಲಿ ಗೊತ್ತಾಯಿದೆ. ಹಿಂಗೆ ಇದು ತುಮಕೂರು ರೋಡು, ನೆಲಮಂಗಲ. ಈಗ ಇದು ಇಲ್ಲಿ ತೋರಿ ದಾಸನಾಪುರ ಹೋಬಳಿ ಇದೆ, ದಾಸನಾಪುರ ವಿಲೇಜು. ಇದು ಮಾಕಳಿ. ಇದು ಮದ್ನಾಯಕಹಳ್ಳಿ. ಇದೇ ಜಂಕ್ಷನಲ್ಲಿ ಪೇರ್ಪೀರ್ಗಳು ಬರೋದು. ಈ ಜಂಕ್ಷನ್ ತೋರಿಸ್ತೀನಿ ಬನ್ನಿ. ನೋಡಿ ಲೈವ್ ವಿಡಿಯೋ ತೋರಿಸಿ ನೋಡಿ ನಿಮ್ಗೆ. ನೋಡಿ ಬೇರೆ ಅವ್ರ ಥರ ಕಥೆ ಇಲ್ಲ ನಮ್ಮದು. ಹಂಗೆ ಇತ್ತು ಮ್ಯಾಪ್ ಇತ್ತು. ಮದ್ನಾಯಕಹಳ್ಳಿ ಜಂಕ್ಷನ್ ಇದು. ತುಮಕೂರಿಗೆ ಮದ್ನಾಯಕಹಳ್ಳಿ ಜಂಕ್ಷನ್ ಚೆನ್ನಾಗಿದೆ. ಎಲ್ಲ ಫುಲ್ ಏರಿಯಾ ಎಲ್ಲ ಫುಲ್ ಡೆವಲಪ್ಮೆಂಟ್ ಹಾಕೋಬಿಟ್ಟಿದೆ. ಎಲ್ಲ ಫುಲ್ ಡೆವಲಪ್ಮೆಂಟ್. ಎಲ್ಲ ಇವತ್ತೆಲ್ಲ ಭಾನುವಾರ ಸಂಡೇ, ಹಾಲಿಡೇ.
ಮಾದನಾಯಕ ಕಡೆ ವಿಲೇಜ್. ವಿಲೇಜ್ ಆ ಕಡೆ ರೋಡ್ ಮಾಡ್ತಾರೆ. ಇದು ಲಕ್ಷ್ಮೀಪುರಕ್ಕೆ ಹೋಗುತ್ತೆ. ಅದಿರೋ ತುಂಬ ಜನ ಮನೆ ಕಳ್ಕೊಂತಾರೆ ಲಕ್ಷ್ಮೀಪುರದಲ್ಲಿ. ಹೋದ್ರೆ ಸೀದಾ ಎತ್ಕೊಂಡ್ಬಿಡುತ್ತೆ. ಬಾಗಿಲು ಕನೆಕ್ಟ್ ಆಗುತ್ತೆ. ಕಾಚೋಹಳ್ಳಿ ಅರೇಬಿಯಾ ಕ್ರಾಸು ಅದು ಕನೆಕ್ಟ್ ಆಗುತ್ತೆ. ನೋಡಿದ್ದು 50 ಫೀಟ್ ನೋಡಿದ್ದು. ಮಾಚೋಹಳ್ಳಿ ಮಾಜೋಳಕ್ಕೆ ಬಲ್ಗಟ್ಟಿ ಇಲ್ಲಿ ಕನೆಕ್ಟ್ ಆಗುತ್ತೆ. ನೋಡಿ ಇದು ಸಾಮಾನು ಇದು ಲಕ್ಷ್ಮೀಪುರ ಮಾಡ್ತಿದ್ದಾರೆ. ಇದು ಲಕ್ಷ್ಮೀಪುರ ಇದು. ಅಲ್ಲಿ ಅದು ಲಕ್ಷ್ಮೀಪುರ, ಅಲ್ಲಿ ಬರ್ತದೆ ಲಕ್ಷ್ಮೀಪುರ. ಲಕ್ಷ್ಮೀಪುರ ಇದೇ ಪ್ಲೇಸ್ ನೋಡಿ. ಇಲ್ಲಿ ಯಾರೊಬ್ರು ಮನೆಗಳು ಕಟ್ಟಿಲ್ಲ. ಇಲ್ಲಿ ಇದೇ ಜಾಗದಲ್ಲೇ ಪೆರಿಪೆರಿಗಳು ಬರೋದು ಇವಾಗ. ಅವ್ರಿಗೇನೋ ಮೋಸ್ಟ್ಲಿ ಗೊತ್ತೇನೋ ಓನರ್ ಅವ್ರಿಗೆ ನೀಟಾಗೆಲ್ಲ ಫೆನ್ಸಿಂಗ್ ಹಾಕೊಂಡ್ಬಿಟ್ಟವ್ರೆ. ಇದೇ ಪೆರಿಪೆರಿಗಳು ನಾವು ಮ್ಯಾಪ್ ತರ ತಂದಿರೋ ಪ್ರಕಾರ ಇಲ್ಲಿ ಬರುತ್ತೆ ನೋಡಿ. ಅವ್ರು ಗೊತ್ತಿದ್ದೀನಿ, ಅವ್ರು ನೀಟಾಗಿ ಫೆನ್ಸಿಂಗ್ ಆಗಿ ಇಟ್ಕೊಂಡಿದ್ದಾರೆ ಅವರು. ಇಲ್ಲಿ ಬರುತ್ತೆ, ಹಿಂಗೆ ಹೋದ್ರೆ ಸೀದಾ ಮಾಗಡಿ ರೋಡ್ ಕನೆಕ್ಟ್ ಆಗುತ್ತೆ. ಮಾಗಡಿ ರೋಡು, ಮಾಚೋಹಳ್ಳಿ, ಕಾಚೋಹಳ್ಳಿ,
ಕಡಿಮೆ ಕಾಸು ಕನೆಕ್ಟ್ ಆಗುತ್ತೆ ನೋಡಿ. ಇದು ಆ ಕಡೆ ಮನೆಯವ್ರಿಗೆ ಯಾರು ಮನೆ ಕಟ್ಟಿಲ್ಲ, ಯಾಕಂದ್ರೆ ಮನೆ ಕಟ್ಟಿದ್ರೆ ಹೊಡೆದಾಕ್ಬಿಡ್ತಾರಲ್ಲ, ಇಲ್ಲಿ ಫುಲ್ಲು ಹೊಡೆದಾಕ್ಬಿಡ್ತಾರೆ. 330 ರೋಡ್ ಇಲ್ಲೇ ಬರೋದು ನೋಡಿ. ಈಗ 330 ರೋಡ್ ಇದು ಬೇಕಾ ಹಂಗೆ ತೋರಿಸಿ ಬನ್ನಿ, ಹಂಗೆ ಹೋಗಬೇಕಾಗ್ಬೇಕು ಮನೆ. ಎಲ್ಲ ಕಲ್ಲುಗಳು ಏನು ಹಾಕಿಲ್ಲ ಇಲ್ಲಿ. ಫಸ್ಟ್ ಇವ್ರಿಗೆಲ್ಲ ಗೊತ್ತಿದೆ ರೋಡು ಬರುತ್ತೆ ಅಂದ್ಬಿಟ್ಟು ನೋಡಿ, ಜಾಗ ಬಿಟ್ಕೊಂಡು ಮಾಡ್ಬಿಟ್ಟಾರೆ ನೀಟಾಗಿ. ಸುಮ್ಮನೆ ಮನೆ ಕಟ್ಟಿದ್ರೆ ಹೊಡೆದಾಕ್ತಾರೆ ಇಲ್ಲ ಫುಲ್ ಇಲ್ಲಿ. ಅವರು ಮನೆ ಆ ಕಡೆ ಮನೆ ಕಟ್ಕೊಂಡಿದ್ದಾರೆ, ಅವ್ರು ಈ ಕಡೆ ಕಲ್ಲು ಕಾಂಪೌಂಡ್ ಹಾಕೊಂಡಿದ್ದಾರೆ, ಕಲ್ಲು ಕುಚ್ಚ. ಪಕ್ಕ 100% ಗೊತ್ತಿದೆ ರೋಡ್ ಹೋಗುತ್ತೆ ಅಂತ. 330 ರೋಡ್ ಹೋಗುತ್ತೆ ಅಂತ ಗೊತ್ತಿದೆ, ಅದಕ್ಕೆ ನೀಟಾಗಿ ಅವರು ಮನೆ ಕಟ್ಟಿಲ್ಲ, ಏನು ಮಾಡಿಲ್ಲ ನೋಡಿ. ಸುಮ್ಮನೆ ಕಲೆ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅವಾಗಿಂದ 10-20 ವರ್ಷದಿಂದ. ದೊಡ್ಡ ಕಲ್ಲಿರುತ್ತೆ ಒಂದು 4 ಅಡಿ ಕಲ್ಲು, ನೀಲಿ ಕಲ್ಲು ಹಂಗೆ ಇರ್ತದೆ ಕಲ್ಲು, ಅದೇ ಮಾರ್ಕು ಎಲ್ಲ ಇರ್ತದೆ ನಾನು ಮಾರ್ಕು ನೋಡಿದ್ದೀನಿ ನೋಡಿ. ಫುಲ್ಲು ನೋಡಿ ಜಾಗ ಬಿಟ್ಟು ಕಟ್ಟಿದೆ ನೋಡಿ, ಒಬ್ರು ಮನೆ ಕಟ್ಟಿಲ್ಲ ಜಾಗದಲ್ಲಿ. ಊರು ಬಂದು ಲಕ್ಷ್ಮೀಪುರ ವಿಲೇಜ್ ಇದು. ಅಲ್ವಾ ನೋಡಿಯಪ್ಪ ನೋಡಿ, ಒಬ್ರು ಮನೆ ಕಟ್ಟಿಲ್ಲ ಇಲ್ಲಿ. ಆ ಮನೆ ಬಿಟ್ಟು ಆ ಮನೆಯಿಂದ ಈ ಮನೆಗೆ ಅಳತೆ ಮಾಡ್ತಾರೆ. 330 ರೋಡು ಅಳತೆ ಮಾಡಿ ಇದು ಮಾಡ್ತಾರೆ. ನಾವಾಗಲೇ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ನಾವು ಇದೇ ಜಂಕ್ಷನ್ ಸ್ಟಾರ್ಟ್ ಮಾಡಿದ್ದು. ಈಗ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದು ಮಾದನಾಯಕನ ಜಂಕ್ಷನ್, ಇದು ಮಾದನಾಯಕ ಜಂಕ್ಷನ್. ಹಿಂಗೆ ಬಂದಿದ್ದೀವಿ, ಇಲ್ಲಿ ಬಂತು ಮಾದನಾಯಕನಹಳ್ಳಿ. ಇದೇ ಮಾದನಾಯಕನಹಳ್ಳಿ ಆಯಿತು. ಸಿದ್ದನ ಹೊಸಹಳ್ಳಿ, ಇದು ಸಿದ್ದನ ಹೊಸಹಳ್ಳಿ. ಹಿಂಗೆ ಬಂದ್ವಿ ಗವಿಪಾಳ್ಯ, ಇಲ್ಲಿ ಗವಿಪಾಳ್ಯ. ಇದು ಕದ್ರೇನಹಳ್ಳಿ ಆದಮೇಲೆ ಲಕ್ಷ್ಮೀಪುರ, ಇಲ್ಲಿ ಬಂತು ಲಕ್ಷ್ಮೀಪುರ. ಇವಾಗ ಲಕ್ಷ್ಮೀಪುರ ಬ್ಯಾಕ್ ಸೈಡ್ ಇದ್ದೀವಿ ನಾವೀಗ. ಇದೇ ಪೆರಿಪೇರ್ ಹಿಂಗೋಡಿ. ಇದು ಲಕ್ಷ್ಮೀಪುರ ಬ್ಯಾಕ್ ಸೈಡ್ ಇದ್ದೀವಿ. ಪೆರಿಪೇರ್ ಹಿಂಗೋಡಿ ಇಲ್ಲೇ ತೋರಿಸ್ತೀನಿ ಬನ್ನಿ. ಈಗ ಸ್ಪಾಟ್ ವಿಡಿಯೋ ತೋರಿಸ್ತೀನಿ. ಒಬ್ಬರು ಮನೆ ಕಟ್ಟಿಲ್ಲ, ಯಾಕಂದರೆ ಕೆಲವು ಲ್ಯಾಂಡ್ ಓನರ್ಗಳು ಲೇಔಟ್ ಮಾಡಿ ಮಾಡ್ತಾ ಇರ್ತಾರೆ ನೋಡಿ. ಲ್ಯಾಂಡ್ ಓನರ್ ತುಂಬ ಒಳ್ಳೆ ಮಾಡ್ತಾರೆ, ನೋಟಿಸ್ ಆಗಿದೆ. ಒಬ್ಬರು ಲೇಔಟೇ ಮಾಡಿಲ್ಲ ಅವನು. ನೀವು ಜನಗಳು ತೊಗೊಳೋದು ಇಲ್ಲಿ ಥರ ಲೇಔಟ್ ಮಾಡಿಬಿಡ್ತಾರೆ, ನೀವು ತೊಗೊಂಡಿರ್ತಾರೆ, ಮೋಸ ಹೋಗ್ತೀರಿ ನೀವು ನೋಡಿ. ಈ ಥರ ತೋರಿಸ್ತೀವಿ ಈಗ ನೋಡಿ ಇವು ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಇದು ಈ ಥರ ಇದ್ದರೆ ಅವ್ನಿಗೂ ಲಾಸ್ ಇಲ್ಲ, ನಿಮಗೂ ಲಾಸ್ ಇಲ್ಲ. ತೊಗೊಂಡ್ರೆ ಅವ್ನಿಗೇನು ಪರಿಹಾರ ಅವ್ರಿಗೆ ಹೋಗುತ್ತೆ. ಅಲ್ಲಿ ಕಟ್ಟಿದ್ದಾರೆ ನೋಡಿ, ಮನೆಗಳೆಲ್ಲ ಕಟ್ಟಿದ್ದಾರೆ. ಇದು 330 ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಮನೆಯೇ ಮಾಡಿಲ್ಲ. ಟೋಟಲ್ 2.5 ಕಿಲೋಮೀಟ್ರು. ಸುಮ್ಮನೆ ನೀವು ಸೈಟ್ ಕಮ್ಮಿ ರೇಟ್ ಸಿಗ್ತದೆ ಸೈಟ್ ತೊಗೊತೀರಾ, ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್. ಕಲ್ಲು ತೋರಿಸಿ ಬನ್ನಿ, ಕಲ್ಲೊಂದು ಹಾಕಿದ್ದಾರೆ ಅಲ್ಲಿ, ಕಲ್ಲು ಹಾಕಿದ್ದಾರೆ ತೋರಿಸಿ ಬನ್ನಿ ನಿಮ್ಗೆ ಎಷ್ಟು ಇನ್ನೇನು ಬೇಕು ನೋಡಿ. ನೋಡಿ ಇಲ್ಲೆಲ್ಲ ಫುಲ್ ಬೆಂಕಿ ಹಾಕಿದ್ದಾರೆ, ಎಷ್ಟು ಕಷ್ಟ ಆಯ್ತು ನೋಡಿ. ನಾವೆಲ್ಲ ಸ್ಪಾಟ್ ಹೋಗಿ ವಿಡಿಯೋ ಮಾಡ್ತೀವಿ ನೋಡಿ. ಎಲ್ಲ ಫುಲ್ ಬೆಂಕಿ ಹಾಕಿಬಿಟ್ಟಿದೆ ಇವತ್ತು, ಎಲ್ಲ ಕೆಂಡ ಆಗ್ಬಿಟ್ಟಿದೆ ಎಲ್ಲ. ಇಲ್ಲಿ ಇದು ಒಳ್ಳೆ ಚಪ್ಪಲಿ ಹಾಕೊಂಬಂದು ಸೊರೋಯ್ತು. ಇದೇ ಕಲ್ಲು ಸೆಂಟ್ರ್ ಕಲ್ಲಿದು. ಹಿಂಗೆ 330 ರೋಡಲ್ಲಿ ಇದು 165 ಫೀಟ್ ಹಿಂಗೆ ಹೋಗುತ್ತೆ. 165 ಫೀಟ್ ಹಿಂಗೆ ಹೋಗುತ್ತೆ. ಹಿಂಗೆ 165 ಫೀಟ್ ಹಿಂಗೆ ಹೋಗುತ್ತೆ ನೋಡಿ. ಇವರು ಪಾಪ ಲೆವೆಲ್ ಇಲ್ಲೇ ಮಾರೇ ಇಲ್ಲ ಸೈಟ್ಗಳು ಮಾಡಿ. ಬೇರೆಯವರೆಲ್ಲ ನಿಮ್ಗೆ ಮೋಸ ಮಾಡ್ತಾರೆ. ಆಮೇಲೆ ಸೈಟ್ ತೊಗೊಂಡ್ಮೇಲೆ ನಿಮಗೆ ಪ್ರಾಬ್ಲಮ್ಮು. ಕಮ್ಮಿ ರೇಟ್ ಸಿಕ್ತು ತೊಗೊಳ್ತೀರಾ. ಅಲ್ಲಿ ಲ್ಯಾಂಡ್ ಓನರ್ಗಳು ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಮಾತ್ರ ಲೇಔಟ್ ಮಾಡಿ ಕಲ್ಲನ್ನ ಮುಚ್ಚಿ ಸೈಟ್ ಮಾರ್ಬಿಡ್ತಾರೆ. ನೀಟಾಗಿ ಬಣ್ಣ ಕಟ್ತಾರೆ. ಹೋಗಿಲ್ಲ, ಇವರಿಗೆ ನೋಟಿಸ್ ಆಗಿರ್ತದೆ ಇವರಿಗೆ ಬಿಡಿಯಿಂದ ಮುಂಚೆನೇ ರೋಡ್ ಮಾಡ್ತಾ ಇದೀವಿ ಅಂತ. ಆದರೂ ಲೇಔಟ್ ಮಾಡಿ ಮಾರ್ಬಿಡ್ತಾರೆ. ಏನೇ ಬಂದು ಬಿಡಿ ವಿಚಾರಿಸ್ಬಿಟ್ಟು ತೊಗೊಬೇಕಾಗುತ್ತೆ ನೀವು ಪಬ್ಲಿಕ್. ಇದೇ ನೋಡಿ ಪೆರಿಪೇರ್ ನೋಡು. ಇವಾಗ ನಿಮ್ಗೆ ಬಿಡಿಯೋ ಪ್ಲ್ಯಾನ್ ತೋರಿಸಿದ್ದೀನಿ, ಈಗ ಸ್ಪಾಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಒಬ್ಬರು ಮನೆ ಕಟ್ಟಿಲ್ಲ, ಇವ್ನು ಲೇಔಟ್ ಮಾಡಿಲ್ಲ ಲ್ಯಾಂಡ್ ಓನರ್ ಅವರು. ಈ ಲ್ಯಾಂಡ್ ಓನರ್ ಹೆಸರು ಗೊತ್ತಿಲ್ಲ, ಆಫೀಸಲ್ಲಿ ಇದೆ, ಲಿಸ್ಟ್ ಇದೆ, ಲಿಸ್ಟಲ್ಲಿ ಹುಡುಕಿದ್ರೆ ಗೊತ್ತಾಗುತ್ತೆ. ಇದೇ 330 ರೋಡ್ ಪೆರಿಪೇರಿ ರೋಡು. ನೀಟಾಗಿದೆ ನೋಡಿ. ಆ ಕಡೆ ಮನೆ ಕಟ್ಟಿದ್ದಾರೆ ಪ್ರೈವೇಟ್ ಲೇಔಟು, ಅದು ಹೋಗೋದಿಲ್ಲ. ಇದು ಮನೆಗಳು ಇದು ಹೋಗೋದಿಲ್ಲ. ಒಂದು 10 ಅಡಿ ಹೋಗುತ್ತೆ ಅಷ್ಟೇ.
ನೋಡಿ ನೀಟಾಗಿ ಮಾಡಿದ್ದಾರೆ ನೋಡಿ. ಲಕ್ಷ್ಮೀಪುರ ಬ್ಯಾಕ್ ವಿಲೇಜ್ ಇದು. ಹೋಗ್ತೀವಿ ಲಕ್ಷ್ಮೀಪುರ ತೋರಿಸ್ತೀವಿ ಬನ್ನಿ ನಿಮಗೆ. ಲಕ್ಷ್ಮೀಪುರನೀಗ ಎಲ್ಲ ಫುಲ್ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ನೀಟಾಗಿ ಆಫೀಸರ್ ಬಂದು ಚೆಕ್ ಮಾಡ್ಕೊಳ್ಳಿ ನೀಟಾಗಿ ನಮ್ಮದು ಜಾಗನ ಅಂತ. ಈ ಥರ ಇರಬೇಕು. ರೋಡ್ ಆಗಬೇಕು ಅಂದರೆ ಟ್ರಾಫಿಕ್ ಬಂದಾಗಬೇಕಾದ್ರೆ ರೋಡ್ ಆಗಬೇಕು. ಬೆಂಗಳೂರು ಬೆಳಿಬೇಕಾದ್ರೆ ರೋಡ್ ಬೇಕು. ಡೆವಲಪ್ಮೆಂಟ್ ಆಗಬೇಕು, ರೋಡು ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಬೇರೆ ತೋರಿಸ್ತೀವಿ ಬನ್ನಿ. ನೋಡಿರಿ ನೋಡಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ. ಬೇರೆಯವರೆಲ್ಲ ಕುತ್ಕೊಂಡೇ ವೀಡಿಯೋ ಮಾಡ್ತಾರೆ. ಆ ಥರ ನಮಗೆಲ್ಲ ಬರೋದಿಲ್ಲ. ಸ್ಪಾಟ್ ಬರಬೇಕು, ಲೇಔಟ್ ಮ್ಯಾಪ್ ತೊಗೊಂಬರ್ಬೇಕು, ಎಲ್ಲ ಗಡಿ ಇರ್ತದಲ್ಲ ಗುರುತಿಸ್ಬೇಕು, ಗುರುತಿಸಿ ವೀಡಿಯೋ ಮಾಡಬೇಕು. ತಿಂಗಳು ಆಗೋಯ್ತು. ಈಗ ನೆಕ್ಸ್ಟ್ ಹಳೆ ವಿಲೇಜ್ ರೋಡ್ ತೋರಿಸ್ತೀವಿ ಬನ್ನಿ. ವಿಲೇಜ್ ರೋಡು ಲಕ್ಷ್ಮೀಪುರ ಇದಕ್ಕೆ ಹೋಗುತ್ತೆ ರೋಡ್ ಇದು. ನಾವು ಬರ್ತಾ ಮಾದನಾಯಕನಹಳ್ಳಿಯಿಂದ ಬರ್ತಾ ಇದ್ದೀವಿ. ಮಾದನಾಯಕನಹಳ್ಳಿ ಬಂದು ವಿಲೇಜ್ ಬಂದು ನೋಡಪ್ಪ. ವಿಲೇಜ್ ತೋರ್ಸಪ್ಪ, ಯಾವ ವಿಲೇಜ್ ಅಂತ ಜನಗಳು ತೋರ್ಸೋಣ. ಅಪ್ಪ ಜನಗಳಿಗೆಲ್ಲ ಗೊತ್ತಿಲ್ಲ. ಅಶ್ವತ್ಥ ಕಟ್ಟೆ ಇದೆ. ಎಲ್ಲ ವಿಲೇಜ್ ಇರ್ತವೆ. ವಿಲೇಜ್ ಬಂದಿರ್ತದೆ ನೋಡಪ್ಪ. ಇದೇ ಲಕ್ಷ್ಮೀಪುರ. ಇದೇ ಲಕ್ಷ್ಮೀಪುರ ವಿಲೇಜು. ಹಾಕಿದ್ದಾರೆ ಬೋರ್ಡ್ ನೋಡಲ್ಲಿ. ಅದೇನಲ್ಲಿ ಕಂಪ್ಯೂಟರ್ ನೋಡಿ. ಇಲ್ಲ ಸೋಮಾರ್. ನೋಡಿ ಇದೇ ಲಕ್ಷ್ಮೀಪುರ. ಲಕ್ಷ್ಮೀಪುರ ವಿಲೇಜಲ್ಲಿ. ಲಕ್ಷ್ಮೀಪುರ ವಿಲೇಜ್ ನಗರಸಭೆ ಕಾರ್ಯಾಲಯ ಮಾದನಾಯಕನಹಳ್ಳಿ. ಹುಡುಗರು ಇದು ಲಕ್ಷ್ಮೀಪುರ ವಿಲೇಜ್ ಇದು. ಸರಿ ಕದಿರನಹಳ್ಳಿ 1.5 ಕಿಲೋಮೀಟರ್ ಇಂದ ಕದಿರನಹಳ್ಳಿ. ಕಂಸಂದ್ರ ನರಸಿಂಹರಾಜಪುರ ಸರಿ. ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತಂತೆ. ಹಾಕಿದ್ದಾರೆ. ಇದು ಲಕ್ಷ್ಮೀಪುರ ವಿಲೇಜ್ ಇದು. ಲಕ್ಷ್ಮೀಪುರ ವಿಲೇಜ್ ಇದೆಲ್ಲ. ಓಕೆ ವಾಪಸ್ ಲಕ್ಷ್ಮೀಪುರ ಆಯ್ತು. ಈಗ ಲಕ್ಕೇನಹಳ್ಳಿ ಹೋಗ್ತಿದ್ದೀವಿ. ಲಕ್ಕೇನಹಳ್ಳಿ ತುಂಬಾ ಜಾಗ ಹೋಗಿದೆ ವಿಡಿಯೋಗೆ. ಹೋಗ್ತಾ ಇದ್ದೀವಿ ಲಕ್ಕೇನಹಳ್ಳಿ.